ನಗರದ ವಿವಿಧೆಡೆ ಇರುವ ಸರ್ಕಾರಿ ಜಾಗ ಗುರುತಿಸಿದ್ದು ದೊಡ್ಡಕೊಂಡಗೋಳ ಗ್ರಾಮದ ಬಳಿ ಅಧಿಕಾರಿಗಳೇ ಕೈಬರಹದ ಪಹಣಿ ಸೃಷ್ಟಿಸಿ ಕೋಟ್ಯಾಂತರ ರು ಬೆಲೆ ಬಾಳುವ 97 ಎಕರೆ ಭೂಮಿ ಅಕ್ರಮ ಜಮೀನು ಕಬಳಿಸಲು ಹುನ್ನಾರ ನಡೆದಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಮಾಧ್ಯಮದೊಂದಿಗೆ ಮಾತನಾಡಿ ನಗರ ಪ್ರದೇಶದ ಸರ್ಕಾರಿ ಜಾಗವನ್ನು ಕಂದಾಯ ಅಧಿಕಾರಿಗಳು ಹಾಗೂ ಕೆಲ ಪ್ರಭಾವಿಗಳು ಸೇರಿ ದಾಖಲೆ ತಿದ್ದಿದ್ದಾರೆ. ದೊಡ್ಡಕೊಂಡಗೋಳ ಗ್ರಾಮದ 7, 32, 34, 54ರ ಸರ್ವೆ ನಂಬರ್ನಲ್ಲಿ 97 ಎಕರೆ ಭೂಮಿ ಅಕ್ರಮ ಪರಭಾರೆ ಮಾಡಲಾಗಿದ್ದು ಮಂಜೂರಾತಿ ದಾಖಲೆಗಳೇ ಇಲ್ಲದೆ ಕೆಲವರ ಹೆಸರಿಗೆ ಮಂಜೂರು ಮಾಡಿ ಕೈಬರಹದ ಪಹಣಿ ಸೃಷ್ಟಿಸಿ ಹಗರಣ ಮಾಡಲಾಗಿದೆ ಎಂದು ಆರೋಪವಿದೆ. ಸುಮಾರು 500 ಕೋಟಿ ಮೌಲ್ಯದ ಜಮೀನು ದುರ್ಬಳಕೆ ಆಗಿದ್ದು ಯಾವುದೇ ಮೂಲ ದಾಖಲೆ ಇಲ್ಲದೆ ಯಾರೊಬ್ಬರೂ ಸಾಗುವಳಿ ಇಲ್ಲದಿದ್ದರೂ ಕೇವಲ ಹೆಸರುಗಳನ್ನು ನಮೂದಿಸಿ ತಲಾ ಒಬ್ಬೊಬ್ಬರಿಗೆ 1 ರಿಂದ 2 ಎಕರೆಯಂತೆ ಹಂಚಿಕೆ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ ಪ್ರಸಕ್ತ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುತ್ತಿರುವ ಹಾಗೂ ಈ ಹಿಂದೆ ರೆಕಾರ್ಡ್ ರೂಮ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚನ್ನಕೇಶವ ಮತ್ತು ಗ್ರಾಮ ಲೆಕ್ಕಿಗ ವಿಶ್ವನಾಥ್ ಇಬ್ಬರು ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಡತಗಳ ಒಳಗೆ ಸೇರಿಸಿದ್ದಾರೆ ಎಂದು ದೂರಿದರು. ಆ ಗೋಮಾಳ ಜಮೀನಿನಲ್ಲಿ ಬಡಾವಣೆ ಮಾಡಲಾಗುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಕೆಲ ಪ್ರಭಾವಿ ರಾಜಕಾರಣಿಗಳು ಹಾಗೂ ಭೂಮಾಫಿಯಾದವರು ಸೇರಿ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು ನಕಲಿ ದಾಖಲೆ ಸೃಷ್ಟಿ ಮಾಡಿದವರ ವಿರುದ್ಧ ಡಿಸಿ ಕ್ರಮ ಕೈಗೊಂಡು ಈ 97 ಎಕರೆ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಹಾಸನ ಡಿಸಿ ಅವರು ಕೆಲಸ ಮಾಡೋದ್ರಲ್ಲಿ ನಂಬರ್ 1 ಎಂಥದ್ದು ಬೇಕಾದರೂ ಸೃಷ್ಟಿಸಬಹುದು, ಮುಚ್ಚಿ ಹಾಕಬಹುದು ಎಂಬ ಅವಾರ್ಡ್ ಕೊಟ್ಟಿದ್ದಾರೆ. ಈ ಗೋಮಾಳ ಭೂಮಿ ಅಕ್ರಮ ಮಂಜೂರಾತಿ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಲಿ. ಈ ಬಗ್ಗೆ ಸದನದಲ್ಲಿ ಕೂಡ ಮಾತನಾಡಿದ್ದೇವೆ. ಸಾಗುವಳಿ ಚೀಟಿ ಇದ್ದರೆ, ಮಂಜೂರಾತಿ ದಾಖಲೆ ಇದ್ದರೆ ಭೂಮಿ ಕೊಡಲಿ. ಆದರೆ ಈ ಯಾವುದೇ ದಾಖಲೆ ಪತ್ರ ಇಲ್ಲದೆ ಭೂಮಿ ಪರಭಾರೆ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳೇ ಕೈಪಹಣಿ ರಚಿಸಿ ತಮಗೆ ಇಷ್ಟ ಬಂದವರ ಹೆಸರುಗಳನ್ನು ಬರೆದುಕೊಂಡು ದುರಸ್ತಿ ಆಗದಿದ್ದರೂ ಲೇಔಟ್ ಮಾಡಲು ಅನುಮತಿ ನೀಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು. ಕೋಟ್ಯಾಂತರ ರು ಬೆಲೆ ಬಾಳುವ ರೈತರ ಜಮೀನನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ರಕ್ಷಿಸುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತಿರುವ ನಷ್ಟವನ್ನು ತಪ್ಪಿಸುವಂತೆ ಆಗ್ರಹಿಸುತ್ತೇವೆ. ಜೊತೆಗೆ ಸರ್ಕಾರ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ನಗರದ ಹೊರವಲಯದಲ್ಲಿ ನಡೆಯುತ್ತಿರುವ ವಿಮಾನ ನಿಲ್ದಾಣ ಕಾಮಗಾರಿ ಮೂಲ ಕಡತದ ಮಾದರಿಯಲ್ಲಿ ನಡೆಯಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ವಿಶಾಲವಾದ ವಿಮಾನ ನಿಲ್ದಾಣಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರವಾಸಿ ತಾಣಗಳನ್ನು ಹೊಂದಿರುವ ಹಾಸನ ಜಿಲ್ಲೆಗೆ ವಿವಿಧ ನಂಟು ಹಾಗೂ ಹೊರ ರಾಜ್ಯಗಳಿಂದ ತೆರಳಲು ಹಾಗೂ ಹಾಸನದಲ್ಲಿ ಬೆಳೆದ ಬೆಳೆಗಳನ್ನು ಹೊರ ರಾಜ್ಯ ಹಾಗೂ ದೇಶಕ್ಕೆ ರಫ್ತು ಮಾಡಲು ವಿಶಾಲವಾದ ವಿಮಾನ ನಿಲ್ದಾಣ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಆ ಪ್ಲಾನ್ ಮುಖ್ಯವಾಗಿ ಟೆಂಡರ್ ಕರೆದು ಸುವರ್ಣ ಟಿವಿ ಮಾಲೀಕರಿಂದ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರುವಂತ ಟೆಂಡರ್ ಅದೇನು ಅದನ್ನ ಏನು ಒರಿಜಿನಲ್ ಪ್ಲಾನ್ ಐತೆ ಅದರಂತೆ ಮಾಡಬೇಕು. ಅದನ್ನು ಚೇಂಜ್ ಮಾಡಿಕೊಟ್ಟು ರೈತರ ದೃಷ್ಟಿ ನಮ್ಮ ಹಾಸನದ ಬೆಳವಣಿಗೆ ದೃಷ್ಟಿ, ಯಾಕೆಂದ್ರೆ ಬೇಲೂರು ಹಳೆಬೀಡು ಇರ್ಬೋದು ಅಥವಾ ಶ್ರವಣಬೆಳಗೊಳ ಇರ್ಬೋದು ಅಥವಾ ರೈತರು ಬೆಳೆ ಬೆಳೆಯಲಿಕ್ಕೆ ಬೆಳೆದಂಥ ಬೆಳೆನ ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ದೇವೇಗೌಡರು ಮಾಡಿದ ಉದ್ದೇಶ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ತೀನಿ. ಮೀಟಿಂಗ್ನಲ್ಲಿ ಯಾರೇ ಏನೇ ಇದು ಹೇಳಿದ್ರು ಅದಕ್ಕೆ ಭಾಗಿಯಾಗಬಾರ್ದು. ಒರಿಜಿನಲ್ ಏನಿದೆ ಮೂಲ ದಾಖಲೆ ಇದೆ ಅದನ್ನು ಮಾಡಿ. ಎರಡನ್ನೂ ತಮ್ಮ ಪತ್ರಿಕಾ ಸ್ನೇಹಿತರು ನಮ್ಮ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ನಿಮ್ಮ ಸಹಕಾರ ಬೇಕು. ನೀವು ಇಂಥ ಇದನ್ನ ಪತ್ತೆ ಹಚ್ಚಿ ಹೋಗ್ಬೇಕು. ಜಾಗ ಆ ಜಾಗ ಕೊಡ್ತೀನಿ, ಹೋಗಿ ಕಂದಾಯ ಇಲಾಖೆ ಬನ್ನಿ ಸ್ವಾಮಿ ಅಂತ ಹೇಳಿ ಆ ತಹಸೀಲ್ದಾರನ್ನು ಕರ್ಕೊಳ್ಳಿ. ಸಂಬಂಧಪಟ್ಟ ಯಾಕೆ ಮಾಡಬಾರ್ದು? ನೀವು ಇಂಥ ಒಂದೊಂದು ಇಶ್ಯೂಸ್ನ ಮಾಡಿ ಬಯಲ್ಗೆಳಿ. ಸರ್ಕಾರಕ್ಕೆ ಈಗ ಹೆಂಗೂ ಗ್ಯಾರಂಟಿ ದುಡ್ಡಿಲ್ಲ ಅಂತಾರೆ. ಒಂದು 500 ಕೋಟಿ ಬಂದು ಒಳ್ಳೇದಲ್ವಾ? ಒಂದು ಜಿಲ್ಲೆಗಾರು ಆಗುತ್ತಲ್ಲ, ತಿಂಗಳಿಗೆ ಏನು ದುಡ್ಡು ಅಂತ ನಾನು ಪತ್ರಿಕಾ ಸ್ನೇಹಿತರನ್ನ ನೀವು ಕರ್ಕೊಂಡು ಹೋಗಿ ಬನ್ನಿ ಜಿಲ್ಲಾಧಿಕಾರಿಗಳೇ, ಇದು ಮಟ್ಟ ಮಾಡ್ತಾ ಇರಲ್ಲ, ಇದಕ್ಕೇನಾದ್ರು ದಾಖಲೆ ಇದೆಯಾ ಅಥವಾ ಸಾಗುವಳಿ ಚೀಟಿ ಇದೆಯಾ ಅಥವಾ ಇದೇನು ಮಾಡಿಸಿದ್ದಾರೆ 1 to 5 ಮಾಡಿದ್ರ ದುರಸ್ತಿ ಮಾಡಿದ್ರ ಬನ್ನಿ ನೀವು ಕರ್ಕೊಂಡು ಹೋಗಿ. ಜೊತೆಲಿ ಮತ್ತೆ ಒಂದು ಆನೆ ಹಿಡಿಯಕ್ಕೆ ಹೋಗಿದ್ದು ಆನೆ ಹಿಡಿದಿದ್ದು ದೊಡ್ಡದು 5 ಕೋಟಿ ಏನಾದ್ರು ಅಲ್ಲಪ್ಪ. ನೀವು ನಾನೇ ನೀವು ನೋಡೋಣ, ನಿಮ್ಮ ಕೈಯಲ್ಲಿ ಜಿಲ್ಲಾಧಿಕಾರಿಗಳು ಬರಲ್ಲ ಅಂದ್ರೆ ಆಮೇಲೆ ನಾವು ಬರ್ತೀವಿ. ಅಲ್ಲ ಜಿಲ್ಲಾಧಿಕಾರಿಗಳು ಅಲ್ಲವೇ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಸ್ಪಾಟ್ ಹೋಗಿ ಪತ್ರಿಕಾ ಸ್ನೇಹಿತರ ಜೊತೆ ಅಂತ ಅವ್ರು ಬರೋಕ್ಕಾಗಲ್ಲ ಅಂದ್ರೆ ಹೇಳಿ, ಆಮೇಲೆ ನಾನೇ ಬರ್ತೀನಿ.
ಶ್ರೀನಿವಾಸ್ ಟಿವಿ 46 ಮಲೆನಾಡು ನ್ಯೂಸ್ ಹಾಸನ.